ಹಾಯ್ ಫ್ರೆಂಡ್ಸ್, ಒಂದು ಚಿಕ್ಕ ಎಕ್ಸ್ಪೆರಿಮೆಂಟ್ ಮಾಡೋಣ. ನಿಮ್ಮ ಕಣ್ಣುಗಳನ್ನ ಮುಚ್ಚಿ ನೀವು ಒಂದು ದಟ್ಟವಾದ ಕಾಡಲ್ಲಿದ್ದೀರಾ ಅಂತ ಅಂದ್ಕೊಳ್ಳಿ. ಸುತ್ತಲೂ ಕತ್ತಲೆ ಇದೆ, ನೀವು ಒಬ್ಬರೇ ಇದ್ದೀರಾ. ಯಾರೋ ಏನೋ ನಿಮ್ಮನ್ನು ಬೇಟೆಯಾಡ್ತಿದೆ ಅನ್ನಿಸ್ತಿದೆ. ಆ ಕತ್ತಲಲ್ಲಿ ಏನೋ ಅಲ್ಗಾಡ್ತಿದೆ, ಎಲೆಗಳು ಶಬ್ದ ಮಾಡ್ತಿದೆ, ನಿಮ್ಮ ಎದೆ ಬಡಿತ ಹೆಚ್ಚಾಗಿದೆ, ಮೈಯೆಲ್ಲ ಜುಮ್ ಅನಿಸುತ್ತೆ. ಆ ಭಯ ತುಂಬ ರಿಯಲ್ ಆಗಿ ಅನ್ನಿಸ್ತಿದೆ ಅಲ್ವಾ? ಇವಾಗ ಕಣ್ಣನ್ನು ಓಪನ್ ಮಾಡಿ. ನೀವು ಅಲ್ಲಿ ಇರಲಿಲ್ಲ, ಆ ಕಾಡಲ್ಲಿ ಇಲ್ಲ, ಆ ಅಪಾಯ ಇಲ್ಲ. ಆದರೆ ನಿಮ್ಮ ದೇಹ ಮಾತ್ರ ನಿಜವಾಗ್ಲೂ ಆ ಭಯನ ಅನುಭವಿಸ್ತು. ನಿಮ್ಮ ಬ್ರೈನ್ ಒಂದು ಸಿಚುಯೇಷನ್ನ ಸೃಷ್ಟಿ ಮಾಡ್ತು ಮತ್ತು ನಿಮ್ಮ ಇಡೀ ದೇಹ ಅದನ್ನು ನಂಬಿತು. ಇದು ಯಾಕೆ ಆಯಿತು? ಯಾಕಂದರೆ ನಿಮ್ಮ ಬ್ರೈನ್ಗೆ ರಿಯಾಲಿಟಿ ಮತ್ತು ಇಮ್ಯಾಜಿನೇಷನ್ ನಡುವೆ ವ್ಯತ್ಯಾಸ ಗೊತ್ತಿಲ್ಲ. ಹಾಗಾದರೆ ಇಲ್ಲಿ ಒಂದು ಪ್ರಶ್ನೆ ರೈಸ್ ಆಗುತ್ತೆ. ನೀವು ಇವಾಗ ಕಣ್ಣು ತೆರೆದು ನೋಡ್ತಿರೋ ಈ ಜಗತ್ತು ನಿಜವಾಗಿ ಎಷ್ಟು ರಿಯಲ್ ಆಗಿದೆ? ಇದು ಕೇಳಿದಾಗ ನಿಮ್ಮ ತಲೆ ತಿರುಗಿದ ಹಾಗೆ ಅನಿಸ್ಬೋದು. ಆದರೆ ಇವತ್ತು ನಾವು ಮಾತಾಡೋಕ್ಕೆ ಹೊರಟಿರೋ ವಿಷಯ ತುಂಬ ಸ್ಟ್ರೇಂಜ್ ಅನಿಸುತ್ತೆ. ನಿಮ್ಮ ಇಡೀ ಜೀವನದ ತಿಳುವಳಿಕೆಯನ್ನೇ ಒಂದು ಕ್ಷಣ ಬದಲಾಯಿಸಬಲ್ಲ ವಿಷಯ ಇದು. ಬಯೋಸೆಂಟ್ರಿಸಮ್ ಅನ್ನೋ ಒಂದು ಥಿಯರಿ. ಅದು ವಿಜ್ಞಾನ ಮತ್ತು ಆಧ್ಯಾತ್ಮ ಎರಡನ್ನೂ ಒಂದೇ ಜಾಗದಲ್ಲಿ ಭೇಟಿ ಮಾಡಿಸುತ್ತೆ. ಈ ವಿಷಯ ಅರ್ಥ ಆದರೆ ಮರಣದ ಭಯ ಹೋಗುತ್ತೆ, ಜೀವನದ ಅರ್ಥ ಬದಲಾಗುತ್ತೆ, ನೀವು ಯಾರು ಅನ್ನೋ ಪ್ರಶ್ನೆಗೆ ಒಂದು ಹೊಸ ಉತ್ತರ ಸಿಗುತ್ತೆ. ಆದರೆ ಮೊದಲು ನೀವೊಂದು ಪ್ರಶ್ನೆಗೆ ಉತ್ತರ ಕೊಡಿ. ನೀವು ನಿಮ್ಮ ಜೀವನದಲ್ಲಿ ಯಾವಾಗಲಾದರೂ ಈ ಪ್ರಪಂಚ ಎಲ್ಲ ನಿಜ ಅನ್ನಿಸ್ತಿಲ್ಲ, ಇದೆಲ್ಲ ಏನೋ ಒಂದು ಕನಸು ಇದ್ದ ಹಾಗೆ ಇದೆ ಅಂತ ಫೀಲ್ ಮಾಡಿದ್ದೀರಾ? ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ. ಓಕೆ, ನೌ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೀವು ಇವಾಗ ನಿಮ್ಮ ಮುಂದೆ ಇರೋ ಒಂದು ಟೇಬಲ್ನ ಮುಟ್ಟಿದ್ರೆ ಅದು ತುಂಬ ಸಾಲಿಡಾಗಿ ಅನಿಸುತ್ತೆ, ರೈಟ್? ಗಟ್ಟಿಯಾಗಿದೆ, ಅದು ಅಲ್ಲಿದೆ ಅಂತ ನಿಮಗೆ ಖಚಿತವಾಗಿ ಗೊತ್ತಿದೆ. ಆದರೆ ಫಿಸಿಕ್ಸ್ ಹೇಳೋದು ಏನಂದರೆ ಆ ಟೇಬಲಲ್ಲಿ 99.99% ಖಾಲಿ ಜಾಗ ಮಾತ್ರ ಇದೆ. ಆಟಮ್ಸ್ ಇವೆ, ಆದರೆ ಆ ಆಟಮ್ಸ್ ನಡುವೆ ಇರೋದು ಬರೀ ಎಂಪ್ಟಿ ಸ್ಪೇಸ್. ಹಾಗಿದ್ರೆ ಅಷ್ಟು ಖಾಲಿ ಇರೋದು ನಿಮಗೆ ಗಟ್ಟಿಯಾಗಿ ಯಾಕೆ ಅನ್ನಿಸ್ತಿದೆ? ಯಾಕಂದರೆ ನಿಮ್ಮ ಬ್ರೈನ್ಗೆ ಆ ಮಾಹಿತಿ ಸಾಲಿಡಾಗಿ ಅನಿಸಿದ್ರೆ ಮಾತ್ರ ನಿಮ್ಮ ಬದುಕು ಸುಲಭ ಆಗುತ್ತೆ. ನೀವು ಟೇಬಲ್ ಮೇಲೆ ವಸ್ತು ಇಡಬಹುದು, ಮೇಲೆ ಕೂರಬಹುದು, ಅದರ ಮೇಲೆ ಬರೀಬಹುದು. ಬ್ರೈನ್ ಅನ್ನೋದು ನಿಮ್ಮ ಸರ್ವೈವಲ್ಗಾಗಿ ರಿಯಾಲಿಟಿಯನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ಪ್ರೆಸೆಂಟ್ ಮಾಡುತ್ತೆ. ಆದರೆ ಅದೇ ಅಲ್ಟಿಮೇಟ್ ಟ್ರೂತ್ ಅಲ್ಲ. ಇಲ್ಲಿ ಒಂದು ಟ್ವಿಸ್ಟ್ ಇದೆ, ಸ್ವಲ್ಪ ಯೋಚನೆ ಮಾಡಿ. ಬೆಳಕಿಗೆ ಬಣ್ಣ ಇಲ್ಲ. ಫಿಸಿಕ್ಸ್ನಲ್ಲಿ ಬೆಳಕು ಬರೀ ಒಂದು ಫ್ರೀಕ್ವೆನ್ಸಿ ಮಾತ್ರ. ನಾವು ಕೆಂಪು, ನೀಲಿ ಅಂತ ಕರಿತೀವಲ್ಲ, ಅವೆಲ್ಲ ನಮ್ಮ ಬ್ರೈನ್ ಕೊಟ್ಟ ಲೇಬಲ್ಸ್. ಹಾಗೆ ಸಂಗೀತ, ಹೊರಗೆ ಯಾವ ಮ್ಯೂಸಿಕ್ ಇಲ್ಲ, ಅಲ್ಲಿ ಇರೋದು ಬರೀ ಏರ್ ಪ್ರೆಷರ್, ಅಂದರೆ ಗಾಳಿಯ ಒತ್ತಡ ಮಾತ್ರ. ಆ ಒತ್ತಡ ನಿಮ್ಮ ಕಿವಿಗೆ ತಗಲಿ ಬ್ರೈನ್ಗೆ ಸಿಗ್ನಲ್ ಆಗಿ ಹೋದ ಮೇಲೆ ಅದನ್ನು ನಿಮ್ಮ ಕಾನ್ಷಿಯಸ್ನೆಸ್ ಮ್ಯೂಸಿಕ್ ಅಂತ ಅರ್ಥ ಮಾಡ್ಕೊಳ್ಳುತ್ತೆ. ಯಾವುದೇ ಕಾನ್ಷಿಯಸ್ ಇಯರ್ಸ್ ಇಲ್ಲದ ಜಾಗದಲ್ಲಿ ಈ ಪ್ರಪಂಚ ಕಂಪ್ಲೀಟಾಗಿ ನಿಶ್ಶಬ್ದವಾಗಿರುತ್ತೆ, ಬರೀ ವೈಬ್ರೇಷನ್ಸ್ ಮಾತ್ರ ಇರುತ್ತೆ. ಕಾಡಲ್ಲಿ ಒಂದು ಮರ ಬಿದ್ದರೆ ಅಲ್ಲಿ ಯಾರೂ ಇಲ್ದಿದ್ರೆ ಅದು ಸದ್ದು ಮಾಡುತ್ತಾ? ಈ ಪ್ರಶ್ನೆ ತುಂಬ ಚಿಕ್ಕ ಪ್ರಶ್ನೆ ಅನಿಸ್ಬೋದು, ಆದರೆ ಇದರ ಉತ್ತರ ನಿಮ್ಮ ಇಡೀ ತಿಳುವಳಿಕೆಯನ್ನು ಶೇಕ್ ಮಾಡುತ್ತೆ. ಹೊರಗೆ ವೈಬ್ರೇಷನ್ ಆಗುತ್ತೆ, ಆದರೆ ಸೌಂಡ್ ಬರಲ್ಲ. ಯಾಕಂದರೆ ಆ ಸೌಂಡ್ ಯಾರ ಬ್ರೈನಲ್ಲಿ ಆದರೂ ಹೋಗಬೇಕು. ಅಬ್ಸರ್ವರ್ ಇಲ್ಲದ ಪ್ರಪಂಚ ಬರೀ ಒಂದು ಮ್ಯಾಥಮೆಟಿಕಲ್ ಗೋಸ್ಟ್ ಮಾತ್ರನೇ. ಇದನ್ನೇ ಬಯೋಸೆಂಟ್ರಿಸಮ್ ಅಂತ ಹೇಳ್ತಾರೆ. ಈ ಥಿಯರಿನ ಮೊದಲ ಬಾರಿ ಸರಿಯಾಗಿ ಪ್ರಪೋಸ್ ಮಾಡಿದ್ದು ಡಾಕ್ಟರ್ ರಾಬರ್ಟ್ ಲ್ಯಾಂಜಾ ಅನ್ನೋ ಸೈಂಟಿಸ್ಟ್. ಅವರ ಮಾತು ತುಂಬ ಸಿಂಪಲ್. ವಿಶ್ವ ನಮ್ಮನ್ನು ಸೃಷ್ಟಿ ಮಾಡಲಿಲ್ಲ, ನಾವೇ ಈ ವಿಶ್ವವನ್ನು ರೆಂಡರ್ ಮಾಡ್ತಿದ್ದೀವಿ. ಅಂದರೆ ಪ್ರಪಂಚ ಹೊರಗೆ ರೆಡಿಮೇಡ್ ಆಗಿ ಇಲ್ಲ. ನೀವು ನೋಡ್ತೀರಾ, ಅವಾಗ ಅದು ಇದೆ. ನೀವು ಕೇಳ್ತೀರಾ, ಅವಾಗ ಅದು ಇದೆ. ನಿಮ್ಮ ಕಾನ್ಷಿಯಸ್ನೆಸ್ ಇಲ್ಲದ ಜಗತ್ತು ಬರೀ ಒಂದು ಬ್ಲರ್ ಆದ ಪಾಸಿಬಿಲಿಟಿ ಮಾತ್ರ. ಇದು ಕೇಳಿದಾಗ ನಿಮಗೆ ಶಾಕ್ ಆಗ್ಬೋದು, ಆದರೆ ಒಂದು ಒರಟಾದ ಅಂದರೆ ಫ್ರಿಂಜ್ ಥಿಯರಿ ಅಲ್ಲ. ಅದಕ್ಕೆ ಕ್ವಾಂಟಮ್ ಫಿಸಿಕ್ಸ್ನಿಂದ ತುಂಬ ಶಕ್ತಿಯುತ ಎವಿಡೆನ್ಸ್ ಇದೆ. ಫ್ರೆಂಡ್ಸ್, ನೀವಿನ್ನೂ ಈ ಕಂಟೆಂಟ್ ನೋಡ್ತಿದ್ದೀರಾ ಅಂದರೆ ಇಂಥ ವಿಷಯಗಳು ನಿಮಗೆ ಇಷ್ಟ ಅಂತ ಗೊತ್ತಾಯಿತು. ಹಾಗಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಕೂಡ ಇದನ್ನು ತಲುಪಿಸಿ. ಸೊ ಬನ್ನಿ, ಫಿಸಿಕ್ಸ್ನ ಅತ್ಯಂತ ಅದ್ಭುತ ಮತ್ತು ಅತ್ಯಂತ ಭಯಾನಕ ಎಕ್ಸ್ಪೆರಿಮೆಂಟ್ನ ಬಗ್ಗೆ ಮಾತಾಡೋಣ. ಅದೇ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್. ಈ ಎಕ್ಸ್ಪೆರಿಮೆಂಟ್ನ ಬಗ್ಗೆ ತಿಳಿದ ಮೇಲೆ ಯಾವ ಸೈಂಟಿಸ್ಟ್ ಆದರೂ ಗಾಬರಿ ಆಗ್ತಾರೆ. ಯಾಕಂದರೆ ಇದು ರಿಯಾಲಿಟಿಯನ್ನು ನೇರವಾಗಿ ಪ್ರಶ್ನೆ ಮಾಡುತ್ತೆ. ಒಂದು ಗೋಡೆ ಇದೆ ಅಂತ ಅಂದ್ಕೊಳ್ಳಿ, ಅದರಲ್ಲಿ 2 ಸಣ್ಣ ರಂಧ್ರಗಳಿದೆ. ನೀವು ಸಣ್ಣ ಸಣ್ಣ ಕಲ್ಲಿನ ಚೂರು ತುಂಡುಗಳನ್ನ ಆ ರಂಧ್ರದ ಮೂಲಕ ಎಸೆದ್ರೆ ಹಿಂದಿರೋ ಗೋಡೆ ಮೇಲೆ 2 ಸ್ಟ್ರೈಟ್ ಲೈನ್ಸ್ ಆಗುತ್ತೆ ಅಲ್ವಾ? ಅದು ಕಾಮನ್ ಸೆನ್ಸ್. ಆದರೆ ಎಲೆಕ್ಟ್ರಾನ್ಸ್ ಅಂತ ಕರೀತಾರಲ್ಲ, ಆಟಮ್ಸ್ಗಿಂತ ಚಿಕ್ಕ ಪಾರ್ಟಿಕಲ್ಸ್, ಅವುಗಳನ್ನ ಆ ರಂಧ್ರದ ಮೂಲಕ ಎಸೆದಾಗ ಏನಾಯಿತು ಗೊತ್ತಾ?
ನಾವು ನೋಡದೇ ಇದ್ದಾಗ ಆ ಎಲೆಕ್ಟ್ರಾನ್ಸ್ 2 ಲೈನ್ಸ್ನ ಕ್ರಿಯೇಟ್ ಮಾಡಲಿಲ್ಲ. ಅವು ವೇವ್ ಥರ ಹರಡಿ ಇಡೀ ಗೋಡೆ ಮೇಲೆ ಒಂದು ಅದ್ಭುತವಾದ ಪ್ಯಾಟ್ರನ್ನ ಸೃಷ್ಟಿ ಮಾಡಿತು. ಇದರ ಅರ್ಥ ಏನಂದರೆ, ಯಾರು ನೋಡಿದ ಹೊತ್ತಲ್ಲಿ ಆ ಎಲೆಕ್ಟ್ರಾನ್ ಒಂದೇ ಸಲಕ್ಕೆ 2 ರಂಧ್ರಗಳ ಮೂಲಕ ಹೋಗುತ್ತೆ. ಅದು ಒಂದೇ ಸರಿ ಎಲ್ಲ ಕಡೆ ಇರುತ್ತೆ. ಅದು ಯಾವ ಸಾಲಿಡ್ ಪಾರ್ಟಿಕಲ್ನೂ ಅಲ್ಲ, ಅದು ಒಂದು ಪಾಸಿಬಿಲಿಟಿ ಥರ ಇರುತ್ತೆ. ಇದನ್ನು ಸರಿಪಡಿಸೋಕೆ ಸೈಂಟಿಸ್ಟ್ ಒಂದು ಸೆನ್ಸರ್ ಇಟ್ಟರು. ಅಸಲಿಗೆ ಆ ಎಲೆಕ್ಟ್ರಾನ್ ಯಾವ ರಂಧ್ರದ ಮೂಲಕ ಹೋಗ್ತಿದೆ ಅಂತ ಅಬ್ಸರ್ವ್ ಮಾಡೋಕೆ. ಇಲ್ಲಿ ರಿಯಾಲಿಟಿ ಸ್ನ್ಯಾಪ್ ಆಗುತ್ತೆ. ಯಾವ ಕ್ಷಣ ಒಬ್ಬ ಅಬ್ಸರ್ವರ್ ಅದನ್ನು ನೋಡ್ತಾನೋ ಆ ಕ್ಷಣ ಎಲೆಕ್ಟ್ರಾನ್ ತನ್ನ ಬಿಹೇವಿಯರ್ನ ಬದಲಾಯಿಸ್ತಿದೆ. ವೇವ್ ಥರ ಇರೋದು ಬಿಟ್ಟು ಒಂದೇ ಜಾಗದಲ್ಲಿ ಸಾಲಿಡ್ ಪಾರ್ಟಿಕಲ್ ಆಗಿ ಸ್ನ್ಯಾಪ್ ಆಗುತ್ತೆ. ಇದನ್ನೇ ಸೈಂಟಿಸ್ಟ್ ವೇವ್ ಫಂಕ್ಷನ್ ಕೊಲ್ಯಾಪ್ಸ್ ಅಂದರು. ನೀವು ಈ ಥರ ಅರ್ಥ ಏನು ಅಂತ ಅಬ್ಸರ್ವ್ ಮಾಡಿದ್ದೀರಾ? ಪ್ರಪಂಚದ ಯಾವ ಮ್ಯಾಟರ್ ಆದರೂ ನಾವು ನೋಡೋವರೆಗೆ ಸಾಲಿಡ್ ಆಗಿ ಇಲ್ಲ. ನೀವು ಇವಾಗ ತಿರುಗಿ ನೋಡಿದ ನಿಮ್ಮ ಹಿಂದಿನ ಗೋಡೆ, ನಿಮ್ಮ ರೂಮ್, ಇವೆಲ್ಲ ಒಂದು ಪಾಸಿಬಿಲಿಟಿ ಥರ ಮಾತ್ರ ಇರುತ್ತೆ. ನೀವು ತಿರುಗಿ ನೋಡಿದ ಕ್ಷಣ ನಿಮ್ಮ ಕಾನ್ಷಿಯಸ್ನೆಸ್ ಆ ಡೇಟಾವನ್ನು ಪ್ರಾಸೆಸ್ ಮಾಡಿ ರಿಯಾಲಿಟಿನ ಸಾಲಿಡಾಗಿ ತೋರಿಸುತ್ತೆ. ಇದು ತುಂಬ ಅನ್ಕಂಫರ್ಟಬಲ್ ಅನಿಸ್ಬೋದು, ಆದರೆ ಇದೇ ಕ್ವಾಂಟಮ್ ಫಿಸಿಕ್ಸ್ನ ನಿರ್ಧಾರ. ಇಲ್ಲಿ ಒಂದು ರೈನ್ಬೋ ಎಕ್ಸಾಂಪಲ್ ಕೊಡ್ತೀನಿ, ತುಂಬ ಕ್ಲಿಯರಾಗಿ ಅರ್ಥ ಆಗುತ್ತೆ. ಮಳೆ ಬಿದ್ದ ನಂತರ ಆಕಾಶದಲ್ಲಿ ಮಳೆ ಬಿಲ್ಲು ಕಾಣಿಸುತ್ತೆ, ರೈಟ್? ಅದು ತುಂಬ ಸುಂದರವಾಗಿರುತ್ತೆ. ಆದರೆ ಥಿಂಕ್ ಮಾಡಿ, ನೀವು ಅಲ್ಲಿ ನಿಂತಿದ್ದೀರಾ ಅಂದರೆ ಬೆಳಕು ಗಾಳಿಯಲ್ಲಿ ಇರೋ ತೇವಾಂಶವನ್ನು ಭೇಟಿಯಾಗಿ ನಿಮ್ಮ ಬ್ರೈನಲ್ಲಿ ಬಣ್ಣಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಆದರೆ ನೀವು ಅಲ್ಲಿ ಇಲ್ಲದ ಹೊತ್ತಲ್ಲಿ ಆ ಮಳೆ ಬಿಲ್ಲು ಇರುತ್ತಾ? ಫಿಸಿಕ್ಸ್ನಲ್ಲಿ ಬೆಳಕು ಇರುತ್ತೆ, ತೇವಾಂಶ ಇರುತ್ತೆ, ಆದರೆ ಮಳೆ ಬಿಲ್ಲು ರೈನ್ಬೋ ಮಾತ್ರ ಇರಲ್ಲ. ಮಳೆ ಬಿಲ್ಲು ಒಂದು ಅಬ್ಸರ್ವರ್ನ ಬ್ರೈನಲ್ಲಿ ಮಾತ್ರ ಸೃಷ್ಟಿಯಾಗುತ್ತೆ. ಅಂದರೆ ನೀವು ಈ ಪ್ರಪಂಚದ ಸೌಂದರ್ಯವನ್ನು ನೋಡ್ತಿಲ್ಲ, ನೀವೇ ಆ ಸೌಂದರ್ಯನ ಸೃಷ್ಟಿ ಮಾಡ್ತಿದ್ದೀರಾ. ಅದ್ಭುತವಾಗಿದೆ ಅಲ್ಲ? ಇವಾಗ ಸ್ಪೇಸ್ ಮತ್ತು ಟೈಮ್ ಬಗ್ಗೆ ಮಾತಾಡೋಣ. ನಾವು ಸಾಮಾನ್ಯವಾಗಿ ಅಂದ್ಕೊಳ್ತೀವಿ ಸ್ಪೇಸ್ ಅನ್ನೋದು ಒಂದು ಅನಂತ ಖಾಲಿ ಜಾಗ, ಅದರಲ್ಲಿ ನಾವು ಇದ್ದೀವಿ ಅಂತ. ಆದರೆ ಬಯೋಸೆಂಟ್ರಿಸಮ್ ಹೇಳೋದೇನೆಂದರೆ, ಸ್ಪೇಸ್ ಅನ್ನೋದು ಹೊರಗೆ ಎಲ್ಲೂ ಇಲ್ಲ, ಅದು ನಿಮ್ಮ ಬ್ರೈನ್ ಯೂಸ್ ಮಾಡೋ ಒಂದು ಸಾರ್ಟಿಂಗ್ ಟೂಲ್ ಮಾತ್ರ. ನೀವು ಒಂದು ವಸ್ತುವನ್ನು ಇನ್ನೊಂದರಿಂದ ಬೇರೆ ಅಂತ ನೋಡಬೇಕಾದ್ರೆ ನಿಮ್ಮ ಬ್ರೈನ್ ಒಂದು ಗ್ಯಾಪ್ ಸೃಷ್ಟಿ ಮಾಡುತ್ತೆ, ಅದೇ ಸ್ಪೇಸ್. ಟೈಮ್ ಕೂಡ ಹಾಗೆ, ಅದು ಒಂದು ಲೀನಿಯರ್ ರೋಡ್ ಅಲ್ಲ. ನಿಮ್ಮ ಅನುಭವಗಳನ್ನ ಆರ್ಡರಲ್ಲಿ ಇಟ್ಕೊಳ್ಳೋಕ್ಕೆ ನಿಮ್ಮ ಬ್ರೈನ್ ಯೂಸ್ ಮಾಡೋ ಒಂದು ಫೈಲಿಂಗ್ ಸಿಸ್ಟಮ್ ಮಾತ್ರ. ಇದನ್ನು ಇನ್ನಷ್ಟು ಆಳಕ್ಕೆ ತಗೊಂಡೋಗಿ ನೋಡೋಣ. ಸ್ಪೇಸ್ ಮತ್ತು ಟೈಮ್ ಮೆಂಟಲ್ ಟೂಲ್ಸ್ ಅಂದರೆ ಡಿಸ್ಟೆನ್ಸ್ ಅನ್ನೋದು ಒಂದು ಇಲ್ಯೂಷನ್. ಹಾಗಾದರೆ ಇವಾಗ ನಿಮ್ಮ ಪಕ್ಕ ಇರೋ ವ್ಯಕ್ತಿ ಮತ್ತು ಲಕ್ಷಾಂತರ ಲೈಟ್ ಇಯರ್ಸ್ ದೂರ ಇರೋ ನಕ್ಷತ್ರ ಎರಡೂ ನಿಮ್ಮ ಕಾನ್ಷಿಯಸ್ನೆಸ್ಸಲ್ಲಿ ಒಂದೇ ಪಾಯಿಂಟಲ್ಲಿ ಇವೆ. ಆ ನಕ್ಷತ್ರ ನಿಮ್ಮ ಬ್ರೈನ್ನ ಒಂದು ಚಿಕ್ಕ ಜಾಗದಲ್ಲಿ ರೆಂಡರ್ ಆಗುತ್ತೆ. ಅಂದರೆ ಒಂದು ರೀತಿಯಲ್ಲಿ ನೀವು ಆ ಇಡೀ ವಿಶ್ವಕ್ಕಿಂತ ದೊಡ್ಡವರು. ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿಗಳು ಇದನ್ನೇ ಮಾಯಾ ಅಂದರು. ಆದರೆ ಮಾಯಾ ಅಂದರೆ ಸುಳ್ಳು ಅಂತ ಅಲ್ಲ. ಮಾಯಾ ಅಂದರೆ ಒಂದು ಯೂಸರ್ ಇಂಟರ್ಫೇಸ್. ಒಂದು ವಿಡಿಯೋ ಗೇಮ್ನ ಥಿಂಕ್ ಮಾಡಿ. ಆ ಗೇಮಲ್ಲಿ ಒಂದು ಕತ್ತಿ ಇರುತ್ತೆ. ಗೇಮ್ನ ರೂಲ್ಸಲ್ಲಿ ಆ ಕತ್ತಿ ನಿಜ, ಆದರೆ ರಿಯಾಲಿಟಿಯಲ್ಲಿ ಅದು ಬರೀ ಪಿಕ್ಸೆಲ್ಸ್ ಮತ್ತು ಕೋಡ್ ಮಾತ್ರನೇ. ಹಾಗೆ ನಮ್ಮ ಪ್ರಪಂಚ, ಇಲ್ಲಿ ಮ್ಯಾಟರ್ ಇದೆ, ಸ್ಪೇಸ್ ಇದೆ, ಟೈಮ್ ಇದೆ, ಅವು ಗೇಮ್ನ ರೂಲ್ಸಲ್ಲಿ ನಿಜ. ಆದರೆ ಅಲ್ಟಿಮೇಟ್ ರಿಯಾಲಿಟಿಯಲ್ಲಿ ಅವು ನ್ಯಾವಿಗೇಟ್ ಮಾಡೋಕ್ಕೆ ನಮ್ಮ ಬ್ರೈನ್ ಬಳಸೋ ಸಿಂಬಲ್ಸ್ ಮಾತ್ರ. ಇಲ್ಲಿ ಒಂದು ಪ್ರಶ್ನೆ ಮನಸ್ಸಲ್ಲಿ ಬರುತ್ತೆ ಅಲ್ವಾ? ನಾನು ಈ ಪ್ರಪಂಚನ ನೋಡ್ತೀನಿ, ನೀವು ಅದೇ ಪ್ರಪಂಚನ ನೋಡ್ತೀರಾ. ನಾವಿಬ್ಬರು ಬೇರೆ ಬೇರೆ ಅಬ್ಸರ್ವರ್ಸ್, ಆದರೆ ಒಂದೇ ಪ್ರಪಂಚ ಯಾಕೆ ಕಾಣಿಸ್ತಿದೆ? ಇದಕ್ಕೆ ಅದ್ವೈತ ವೇದಾಂತ ಒಂದು ತುಂಬ ಬ್ಯೂಟಿಫುಲ್ ಆದ ಉತ್ತರ ಕೊಡುತ್ತೆ. ಒಂದು ಕೊಠಡಿಯಲ್ಲಿ 10 ಬಕೆಟ್ ನೀರು ಇದೆ ಅಂತ ಅಂದ್ಕೊಳ್ಳಿ. ಮೇಲೆ ಆಕಾಶದಲ್ಲಿ ಚಂದ್ರ ಇದ್ದಾನೆ. ಆ 10 ಬಕೆಟಲ್ಲಿ 10 ಚಂದ್ರ ಕಾಣಿಸ್ತಾನೆ, ಆದರೆ ನಿಜವಾಗಿ ಚಂದ್ರ ಒಬ್ಬನೇ. ಬಕೆಟ್ಸ್ ಬೇರೆ ಬೇರೆ ಆದರೂ ಅದರಲ್ಲಿ ರಿಫ್ಲೆಕ್ಟ್ ಆಗೋ ಬೆಳಕು ಒಂದೇ. ಅದ್ವೈತ ಹೇಳೋದು ಇದೆ, ನಿಮ್ಮ ಕಾನ್ಷಿಯಸ್ನೆಸ್ ಮತ್ತು ನನ್ನ ಕಾನ್ಷಿಯಸ್ನೆಸ್ ಬೇರೆ ಬೇರೆ ಅಲ್ಲ, ಅವು ಒಂದೇ ಮೂಲದಿಂದ ಬರ್ತಿರೋ ವೇವ್ಸ್. ಬ್ರಹ್ಮ ಒಂದೇ, ನಾವೆಲ್ಲ ಅದರ ಅಲೆಗಳು. ಇದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳಬಹುದು, ನಾವು ಈ ಪ್ರಪಂಚದಲ್ಲಿ ಇಲ್ಲ, ಈ ಪ್ರಪಂಚ ನಮ್ಮೊಳಗೆ ಇದೆ. ನೀವು ಇವಾಗ ನೋಡ್ತಿರೋ ಅನಂತ ನಕ್ಷತ್ರಗಳು, ಗ್ಯಾಲಕ್ಸೀಸ್ ಎಲ್ಲ ನಿಮ್ಮ ಬ್ರೈನ್ನ ಒಂದು ಚಿಕ್ಕ ಸ್ಪೇಸ್ನಲ್ಲಿ ರೆಂಡರ್ ಆಗ್ತಿವೆ. ಇಡೀ ವಿಶ್ವ ನಿಮ್ಮ ತಲೆಯಲ್ಲಿದೆ. ಆ ಅರ್ಥದಲ್ಲಿ ನೀವು ಈ ವಿಶ್ವಕ್ಕಿಂತ ದೊಡ್ಡವರು. ಇಷ್ಟು ಆಳವಾದ ವಿಷಯ ಮಾತಾಡ್ತಿದ್ದೀವಿ. ನಿಮ್ಮ ಫ್ರೆಂಡ್ಸ್ಗೂ ಇದು ತಿಳಿಲಿ ಅಂದರೆ ಈ ವಿಡಿಯೋನ ಶೇರ್ ಮಾಡಿ. ಯಾರಾದರೂ ಜೀವನದ ಅರ್ಥ ಹುಡುಕ್ತಿದ್ದಾರೆ ಅಂದರೆ ಅವ್ರಿಗೆ ಇದನ್ನು ರೀಚ್ ಮಾಡಿಸಿ. ಇವಾಗ ಇನ್ನೊಂದು ತುಂಬ ಟೆರಿಫೈಯಿಂಗ್ ಮತ್ತು ಅದೇ ಸಮಯದಲ್ಲಿ ಬ್ಯೂಟಿಫುಲ್ ಪ್ರಶ್ನೆ ಬರುತ್ತೆ. ನಾವು ನಿದ್ದೆ ಮಾಡ್ತೀವಿ ಅಂದರೆ ನಾವು ನೋಡ್ತಿಲ್ಲ, ಕೇಳ್ತಿಲ್ಲ, ಅಬ್ಸರ್ವ್ ಮಾಡ್ತಿಲ್ಲ. ಹಾಗಾದರೆ ಆ ಹೊತ್ತಲ್ಲಿ ಈ ವಿಶ್ವ ಏನಾಗುತ್ತೆ? ಮತ್ತು ಇನ್ನೂ ಭಯಂಕರ ಪ್ರಶ್ನೆ, ನಾವು ಸತ್ತ ಮೇಲೆ ಇಡೀ ಸಿನಿಮಾ ಮುಗ್ದೋಗುತ್ತಾ?
ಬಯೋಸೆಂಟ್ರಿಸಮ್ ಮತ್ತು ಅದ್ವೈತ ಎರಡು ಇದಕ್ಕೆ ಒಂದು ತುಂಬ ಥಾಟ್ಫುಲ್ ಉತ್ತರ ಕೊಡುತ್ತೆ. ನಾವು ನಿದ್ದೆ ಮಾಡ್ತೀವಿ, ಆ ಹೊತ್ತಲ್ಲಿ ಬ್ರೈನ್ ಎಕ್ಸ್ಟರ್ನಲ್ ಇನ್ಪುಟ್ಟನ್ನು ಕಟ್ ಮಾಡುತ್ತೆ, ಆದರೆ ಪ್ರಪಂಚ ಡಿಸಪಿಯರ್ ಆಗಲ್ಲ. ಯಾಕಂದರೆ ಸ್ಪೇಸ್ ಮತ್ತು ಟೈಮ್ ಹೊರಗಿನ ಕಂಟೈನರ್ಸ್ ಅಲ್ಲ, ಅವು ನಮ್ಮೊಳಗೆ ಇವೆ. ನಿಮ್ಮ ಕಾನ್ಷಿಯಸ್ನೆಸ್ ಅನ್ನು ಸ್ಕ್ರೀನ್ ಆಫ್ ಆಗಲ್ಲ, ಅದು ಫಿಸಿಕಲ್ ಇನ್ಪುಟ್ಟನ್ನು ಮಾತ್ರ ಪಾಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಲ್ಯಾಪ್ಟಾಪ್ ಸ್ಕ್ರೀನ್ ಆಫ್ ಮಾಡಿದ್ರೆ ಸಾಫ್ಟ್ವೇರ್ ಕೆಲಸ ಮಾಡೋದು ನಿಲ್ಲಲ್ಲ, ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾನೆ ಇರುತ್ತೆ. ಮತ್ತು ಮರಣದ ವಿಷಯ ಬಂದರೆ ಬಯೋಸೆಂಟ್ರಿಸಮ್ ಹೇಳೋದೇನೆಂದರೆ ಟೈಮ್ ಅನ್ನೋದು ಒಂದು ಡೈರೆಕ್ಷನಲ್ಲಿ ಹೋಗೋ ಆ್ಯರೋ ಅಲ್ಲ, ಅದು ನಮ್ಮ ಬ್ರೈನ್ ಯೂಸ್ ಮಾಡೋ ಒಂದು ಟೂಲ್ ಮಾತ್ರ. ಹಾಗಾದರೆ ಶುರು ಮತ್ತು ಮುಕ್ತಾಯ ಅನ್ನೋದು ಒಂದು ಮ್ಯಾಪ್ ಮೇಲಿನ 2 ಕೋಆರ್ಡಿನೇಟ್ಸ್ ಮಾತ್ರ. ಮ್ಯಾಪ್ ಮೇಲೆ ನೀವು ಯಾವ ಜಾಗದಲ್ಲಿ ಇರ್ತೀರಾ ಅನ್ನೋದು ಬದಲಾಗುತ್ತೆ, ಆದರೆ ಮ್ಯಾಪ್ ಸ್ವತಃ ಹೋಗಲ್ಲ. ನಿಮ್ಮ ಬಾಡಿ ಒಂದು ಮೀಡಿಯಮ್ ಮಾತ್ರ. ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ. ಸಿನಿಮಾ ಥಿಯೇಟರಲ್ಲಿ ಸ್ಕ್ರೀನ್ ಇರುತ್ತೆ, ಸಿನಿಮಾದಲ್ಲಿ ಎಷ್ಟು ಬೆಂಕಿ ಇದ್ದರೂ ಸ್ಕ್ರೀನ್ ಉರಿಯಲ್ಲ, ಸಿನಿಮಾದಲ್ಲಿ ಮಳೆ ಬಂದರೂ ಸ್ಕ್ರೀನ್ ನೆನೆಯಲ್ಲ, ಸಿನಿಮಾ ಮುಗಿದ ಮೇಲೆ ಸ್ಕ್ರೀನ್ ಶುದ್ಧವಾಗೇ ಇರುತ್ತೆ. ಹಾಗೆ ನಿಮ್ಮ ಕಾನ್ಷಿಯಸ್ನೆಸ್ ಅನ್ನೋ ಸ್ಕ್ರೀನ್ ಈ ಜೀವನ ಅನ್ನೋ ಸಿನಿಮಾ ಮುಗಿದ ಮೇಲೂ ಆ ಸ್ಕ್ರೀನ್ ಅಲ್ಲೇ ಶುದ್ಧವಾಗಿ ಮೂಲ ರೂಪದಲ್ಲಿ ಇರುತ್ತೆ. ಹಾಗಾಗಿ ಬಯೋಸೆಂಟ್ರಿಸಮ್ ನಮಗೆ ಹೇಳೋದೇನೆಂದರೆ ಲೈಫ್ ಒಂದು ಬಯೋಲಾಜಿಕಲ್ ಆಕ್ಸಿಡೆಂಟ್ ಅಲ್ಲ, ಲೈಫ್ ಇಸ್ ದ ರೀಸನ್ ವೈ ದ ಯೂನಿವರ್ಸ್ ಎಕ್ಸಿಸ್ಟ್. ವಿಶ್ವ ನಮ್ಮನ್ನು ಸೃಷ್ಟಿ ಮಾಡಿಲ್ಲ, ನಾವೇ ಈ ವಿಶ್ವವನ್ನು ಸೃಷ್ಟಿ ಮಾಡಿದ್ದೀವಿ. ಅಂದರೆ ನೀವು ಎಷ್ಟು ಮುಖ್ಯ ಅಂತ ಅರ್ಥ ಆಗ್ತಿದೆಯಾ? ನೀವಿಲ್ಲದ ವಿಶ್ವ ನಿಮಗೆ ಏನೂ ಅಲ್ಲ, ನೀವು ಇರೋದ್ರಿಂದ ಈ ವಿಶ್ವ ಅನ್ನೋದು ಎಕ್ಸಿಸ್ಟ್ ಆಗಿದೆ. ನಾವು ಸಾವಿಗೆ ಹೆದರ್ತೀವಿ, ಯಾಕಂದರೆ ಈ ದೇಹ ನಾವೇ ಅಂತ ನಂಬ್ತೀವಿ. ಆದರೆ ಜಸ್ಟ್ ಥಿಂಕ್ ಮಾಡಿ, ವಿಶ್ವ ಒಂದು ಸಿನಿಮಾ ಆಗಿದ್ದರೆ ನೀವು ಆ ಸಿನಿಮಾ ಆ ಸ್ಕ್ರೀನನ್ನು ಯಾವಾಗಲಾದರೂ ಸುಡಬಲ್ದ? ಇಲ್ಲ. ಅದೇ ರೀತಿ ನಿಮ್ಮ ದೇಹ ಹೋಗಬಹುದು, ಆದರೆ ನೀವು ಅಂದರೆ ಆ ಅಬ್ಸರ್ವರ್ ಯಾವತ್ತೂ ಇರ್ತೀರಾ. ದ ಅಬ್ಸರ್ವರ್ ಈಸ್ ಆಲ್ವೇಸ್ ಇನ್ಫಿನಿಟ್. ನೀವು ಒಂದು ಅನಂತ ಶಕ್ತಿ. ನೀವು ಇವಾಗ ನೋಡ್ತಿರೋ ಈ ಪ್ರಪಂಚ ನಿಮ್ಮ ಸೆಲ್ಫನ್ನು ನೀವೇ ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋಕ್ಕೆ ಸೃಷ್ಟಿ ಮಾಡಿದ ಒಂದು ಹೊಸ ಲೋಕ ಮಾತ್ರ. ಅದ್ವೈತ ಹೇಳೋದು ಅದೇ, ಬ್ರಹ್ಮ ಒಂದೇ. ಆ ಒಂದು ಕಾನ್ಷಿಯಸ್ನೆಸ್ ತನ್ನನ್ನೇ ತಾನು ಅನುಭವಿಸ್ಲಿಕ್ಕಾಗಿ ಈ ಪ್ರಪಂಚ ಅನ್ನೋ ಆಟ ಆಡ್ತಿದೆ. ನೀವು ಆ ಆಟದ ಒಂದು ಅದ್ಭುತ ಭಾಗ. ಫ್ರೆಂಡ್ಸ್, ನೀವಿನ್ನೂ ಈ ವಿಡಿಯೋನ ನೋಡ್ತಿದ್ದೀರಾ ಅಂದರೆ ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ಸೊ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇನ್ನಷ್ಟು ಜನರಿಗೆ ಈ ವಿಡಿಯೋ ರೀಚ್ ಆಗೋಕ್ಕೆ ಸಪೋರ್ಟ್ ಮಾಡಿ. ಮುಖ್ಯವಾಗಿ ವಿಡಿಯೋನ ಹೈಪ್ ಮಾಡೋಕ್ಕೆ ಮರಿಬೇಡಿ. ಸೊ ಇವತ್ತಿನ ಮುಖ್ಯ ಸಂದೇಶ ಏನಂದರೆ, ನೀವು ಈ ಜಗತ್ತನ್ನು ನೋಡ್ತೀರಾ ಅಂತ ನೀವು ಅಬ್ಸರ್ವರ್ ಅಲ್ಲ, ನಿಮ್ಮ ನೋಟದಿಂದಲೇ ಈ ಜಗತ್ತು ಹುಟ್ಟಿದೆ. ನೀವು ಈ ವಿಶ್ವದಲ್ಲಿ ಒಂದು ಚಿಕ್ಕ ಜೀವಿ ಅಲ್ಲ, ನೀವೇ ಈ ಇಡೀ ವಿಶ್ವದ ಕಾರಣ. ನಿಮ್ಮ ದೇಹ ಒಂದು ದಿನ ಹೋಗುತ್ತೆ, ಆದರೆ ನೀವು ಆ ಮೂಲ ಕಾನ್ಷಿಯಸ್ನೆಸ್ ಯಾವತ್ತೂ ಹೋಗಲ್ಲ. ನೀವು ಅನಂತ. ನೀವು ಇಲ್ಲಿ ಹೆದರಿ ಬದುಕೋಕ್ಕೆ ಬಂದಿಲ್ಲ, ಈ ಅದ್ಭುತ ಪ್ರಪಂಚನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀರಾ. ಇವಾಗ ಒಂದು ಪ್ರಶ್ನೆ, ನೀವು ಇದನ್ನು ಕೇಳಿದ ಮೇಲೆ ನಿಮಗೆ ಒಂದು ಕ್ಷಣ ಅನಿಸ್ತಾ ನಾವು ಅಂದ್ಕೊಂಡಷ್ಟು ಈ ಜಗತ್ತು ಸಾಲಿಡ್ ಅಲ್ಲ ಅಂತ, ಅಥವಾ ಇದೆಲ್ಲ ತಲೆ ತಿರುಗಿಸ್ತಿದೆ ಅಂತ ಅನ್ನಿಸ್ತಾ? ನಿಮ್ಮ ಒಪಿನಿಯನ್ನ ಕಮೆಂಟಲ್ಲಿ ಹೇಳಿ. ನೀವು ಹೇಗೆ ಇದನ್ನು ಫೀಲ್ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನನಗೆ ಇದೆ. ಸೊ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಇಂತಹ ವಿಷಯಗಳ ವಿಡಿಯೋಗಳು ಬೇಕಾದರೆ ಈ ವಿಡಿಯೋನ ಲೈಕ್ ಮಾಡಿ, ಯಾವ ಡೌಟ್ ಆದರೂ ಇದ್ದರೆ ಕಮೆಂಟಲ್ಲಿ ಕೇಳಿ. ಸೊ ಈ ಜಗತ್ತನ್ನು ನೀವು ಸೃಷ್ಟಿ ಮಾಡಿದ್ದೀರಾ ಅನ್ನೋ ಸತ್ಯನ ಮರಿಬೇಡಿ. ಸ್ಟೇ ಅವೇರ್, ಸ್ಟೇ ಕ್ಯೂರಿಯಸ್. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.